ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ಒಂದೊಳ್ಳೆ ವಿಡಿಯೋ ನಿಮ್ಮ ಮುಂದೆ ತಂದಿದ್ದೀನಿ. ಇದೇನು ಪ್ರಿಪ್ರೇಷನ್ ಅಂತ ನಿಮಗೆ ಮುಂದೆ ವಿಡಿಯೋ ನೋಡ್ತಾ ಗೊತ್ತಾಗುತ್ತೆ. ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಓಕೆ, ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಂಗೆ ನಮಗೆ ಹಾಫ್ KG ಯಾವುದು ಕೇಕ್ ಸಿಗಲಿಲ್ಲ. ಸೊ ನನ್ನ ಗಂಡ ಯಾಕೆ ತಲೆ ಕೆಡಿಸ್ಕೋತೀಯ, ನಾನು ಇಲ್ವಾ ಅಂದ್ಬಿಟ್ಟು ನೋಡಿ ಕಲ್ಲಂಗಡಿಯನ್ನೆಲ್ಲ ಕೇಕ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅವ್ರ ಆ ಕಡೆ ಅಷ್ಟು ಕಷ್ಟಪಟ್ಟು ಕ್ರಿಯೇಟಿವ್ ಆಗಿ ಅವನಿಗೋಸ್ಕರ ಫ್ರೂಟಲ್ಲಿ ಕೇಕ್ ರೆಡಿ ಮಾಡ್ತಾ ಇದ್ರೆ, ಇವನು ಈ ಕಡೆ ಫ್ರೂಟ್ನ ಕಟ್ ಮಾಡ್ದಿರೇ ಒಳಗಡೆನೆ ಜ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಜೋಕ್ಸಪಾಟ್ ಅವ್ನ ಪಾಡ್ಗೆ ಅವ್ನು ಆಟಾಡ್ತಾ ಇದ್ದಾನೆ. ಸೊ ಇವರು ನೋಡಿ ಈ ಥರ ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ದಾರೆ. ಸೊ ನಾನು ಇವಾಗ ಡೆಕೋರೇಷನ್ ಮಾಡೋಕ್ಕೆ ಸ್ವಲ್ಪ ಜಾಗ ರೆಡಿ ಮಾಡ್ಕೋತಾ ಇದ್ದೀನಿ. ಫಿಶ್ ಟ್ಯಾಂಕ್ನ ಹೇಳ್ಕೊಡಿ ಅಂತ ನಾನು ಆಗ್ಲಿಂದ ಕರಿತಾ ಇದ್ದೆ, ಬಟ್ ಅವರು ಕೇಕ್ ರೆಡಿ ಮಾಡ್ತಾ ಇರೋದ್ರಿಂದ ನಿನ್ನ ಕೈಲೇ ಆಗುತ್ತೆ ಮಾಡು 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 ಅಂದ್ಬಿಟ್ಟು ಹಂಗೆ ನೈಸ್ ಮಾಡಿ ಅಂತೂ ಇಂತೂ ನನ್ನ ಕೈಯಲ್ಲೇ ಆ ಫಿಶ್ ಟ್ಯಾಂಕ್ನ ಪುಷ್ ಮಾಡಿಸ್ಬಿಟ್ರು. ನೋಡೋಕ್ಕೆ ಅದು ಇಷ್ಟಿದೆ, ಬಟ್ ಹೆವಿ ಭಾರ ಆಯಿತು. ಹಂಗೋ ಹಿಂಗೋ ಟ್ರೈ ಮಾಡಿ ನಂದು ಸ್ವಲ್ಪ ನನ್ನ ಶಕ್ತಿ ಪ್ರದರ್ಶನ ತೋರಿಸಿ ಫಿಶ್ ಟ್ಯಾಂಕ್ನ ಈ ಕಡೆ ತಳ್ಳಿದೆ. ಸೊ ಇವಾಗ ನಂದು ಒಂದು ವೈಟ್ ಪ್ಲೇನ್ ಸೀರೆ ಇತ್ತು, ಅದರಲ್ಲೇ ಡೆಕೋರೇಷನ್ ಮಾಡೋಣ ಅಂತ ನಾನು ಮಾಡ್ತಾಯಿದ್ದೀನಿ. ನಿಜ ಇದೊಂದು ಪ್ಲೇನ್ ಸೀರೆ ಎಷ್ಟು ಹೆಲ್ಪ್ ಆಗ್ತಿದೆ ಗೊತ್ತಾ ನನಗೆ. ಇದನ್ನು ನಾನು ಪ್ರೆಗ್ನೆನ್ಸಿಲಿ ಫೋಟೋಶೂಟ್ಗೆ ಅಂತ ತೊಗೊಂಡಿದ್ದು. ಬರೀ ಒಂದು 300-350 ಅಷ್ಟೇ ಈ ಸೀರೆ. ಬಟ್ ನನ್ನ ಪ್ರೆಗ್ನೆನ್ಸಿ ಫೋಟೋಶೂಟಾಗಿ ನನ್ನ ಮಗನಿಗೆ ಫಸ್ಟ್ ಮಂತಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ಫೋಟೋಶೂಟ್ಗೂ ನಾನು ಅದೇ ಸೀರೆ ಯೂಸ್ ಮಾಡ್ತಾಯಿದ್ದೀನಿ. ನಂಗೆ ಅಷ್ಟು ಯೂಸ್ ಆಗಿದೆ. ಸೊ ನೋಡಿ, ನಾನು ನಮ್ಮ ಯಜಮಾನ್ರು ಒಂದೊಂದು ಐಡಿಯಾ ಮಾಡಿ ಈ ಮಟ್ಟಿಗೆ ಕೇಕ್ನ ಅಷ್ಟು ಪ್ರಿಪೇರ್ ಮಾಡಿದ್ದೀವಿ. ಸೊ ನಾನು ಹಂಗೋ ಹಿಂಗೋ ಮಾಡಿ ನಮ್ಮ ಭರತ ಲಡ್ಡು ನಮ್ಮ ಮನೆಯವರು ಎಲ್ಲ ತೊಗೊಂಡು ಇಷ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇದೇ ಗ್ಯಾಪಲ್ಲಿ ನಾನು ಕೂಡ ರೆಡಿ ಆದೆ. ಇದನ್ನು ಆ್ಯಕ್ಚುಲಿ ನೈಟ್ ಮಾಡಬೇಕಿತ್ತು, ಬಟ್ ನಮಗೆ ಬೇರೆ ಕೆಲಸ ಇರೋದ್ರಿಂದ ನಾನು ಮಧ್ಯಾಹ್ನನೇ ಇದೆಲ್ಲ ಮಾಡಿದೆ. ತುಂಬ ಅಂದರೆ ತುಂಬ ಸೆಕೆ ಇತ್ತು, ಬಟ್ ಹಂಗೋ ಹಿಂಗೋ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಇಷ್ಟರ ಮಟ್ಟಿಗೆ. ಅಷ್ಟರಲ್ಲಿ ಪಕ್ಕದ ಮನೆ ಪಾಪು ಎಲ್ಲ ಬಂದಿತ್ತು. ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದೀನಿ. ಅವನಿಗೆ ಒಂಥರ ಮಕ್ಕಳನ್ನ ನೋಡಿದ್ರೆ ಡಾಲ್ ನೋಡ್ದಂಗೆ ಆಗುತ್ತೆ ಅನಿಸುತ್ತೆ. ಅಷ್ಟು ಖುಷಿ ಪಡ್ತಾನೆ ಮಕ್ಕಳನ್ನ ನೋಡಿದ್ರೆ. ಇನ್ನು ಮಕ್ಕಳಂತೂ ಕೇಳಬೇಕಾ, ಬಲೂನ್ಸ್ ನೋಡಿದ್ರೆ ಬಿಡೋದೇ ಇಲ್ಲ. ಸೊ ಹಂಗೆ ಪಕ್ಕದ ಮನೆ ಮಕ್ಕಳು ಕೂಡ ಆ ಬಲೂನ್ಸಲ್ಲೆಲ್ಲ ಆಟಾಡ್ತಿದ್ರು. ನೋಡಿ ಎಷ್ಟು ಸೆಕೆ ಅಂದರೆ ಫ್ಯಾನ್ ಓಡ್ತಾನೆ ಇತ್ತು, ಅಷ್ಟರ ಮಟ್ಟಿಗೆ ಸೆಕೆ ಇತ್ತು. ಬಟ್ ಹಂಗೂ ಹಿಂಗೂ ಮಾಡಿದೆ. ಬಟ್ ನಾನು ತಂದಿದ್ದಿದ್ದು ಲೈಟ್ಸ್ ಎಲ್ಲ ಹಾಳಾಗಿತ್ತು. ಅದೇನೋ ಗೊತ್ತಿಲ್ಲ, ಲೈಟ್ಸ್ ಆನೇ ಆಗ್ತಾ ಇರಲಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, ಪಕ್ಕದ ಮನೆಯವ್ರ ಹತ್ರ ಮ್ಯಾನೇಜ್ ಮಾಡಲೇಬೇಕಲ್ಲ. ಸೊ ಅವ್ರ ಹತ್ರ ಹೋಗಿ ಈ ಲೈಟಿಂಗ್ ಇಸ್ಕೊಬಂದು ನಾನು ಹಂಗೆ ಮಾಡೋಣ ಅಂದ್ಕೊಂಡೆ. ಬಟ್ ಈ ಲುಕ್ಕೇ ಬರ್ತಾ ಇರಲಿಲ್ಲ, ಲೈಟ್ ಇರಲಿಲ್ಲ ಅಂದಿದ್ರೆ. ಸೊ ಈ ವಿಡಿಯೋ ಮೂಲಕ ಪಕ್ಕದ ಮನೆಯವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ತಲೆಯಲ್ಲೇ ಬೇರೆ ಥರ ಪ್ಲ್ಯಾನ್ ಇತ್ತು, ಬಟ್ ನನ್ನ ಪ್ಲ್ಯಾನ್ ಪ್ರಕಾರ ಯಾವುದೇ ರೀತಿ ಪ್ರಿಪ್ರೇಷನ್ ಐಟಮ್ಸ್ ನನಗೆ ಇಲ್ಲಿ ಸಿಗಲಿಲ್ಲ. ಸೊ ಹಂಗೆ ನನ್ನ ಹತ್ರ ಇರೋದ್ರಲ್ಲಿ ಇಲ್ಲ ಪಕ್ಕದ ಮನೇಲಿ ಸಿಗೋ ಐಟಮ್ಸಲ್ಲಿ ನಾನು ಇಷ್ಟರ ಮಟ್ಟಿಗೆ ರೆಡಿ ಮಾಡಿದ್ದೀನಿ. ನೋಡಿ ಫೈನಲ್ ಲುಕ್ ಹಿಂಗಿದೆ. ಫೈನಲ್ ಆಗಿ ನಾನು ಅಂದ್ಕೊಂಡಿರೋದಕ್ಕಿಂತ ಚೆನ್ನಾಗೇ ಬಂದಿದೆ ಔಟ್ಲುಕ್ಕು. ನಿಜ ತುಂಬ ಇಷ್ಟ ಆಯಿತು ನನಗೂ ಮತ್ತು ನಮ್ಮ ಮನೆಯವ್ರಿಗೆಲ್ಲ. ಸೊ ಸೆಲೆಬ್ರೇಷನ್ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ನಾನು ವೀಡಿಯೋ ಮಾಡೋ ಕಾರಣ ಏನು ಅಂದರೆ ನನ್ನಿಂದ ಅಂದರೆ ನನ್ನ ವೀಡಿಯೋಸಿಂದ ನಿಮಗೂ ಏನಾದರೂ ಸ್ವಲ್ಪ ಐಡಿಯಾಸ್ ಬರಲಿ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್.